ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ಸ್ ಆಯ್ತು, ಏನ್ ಸೊಲ್ಯೂಷನ್ ಸಿಕ್ತು ಅಲ್ಲಿ ಏನಾಗಿದೆ ಅಂದ್ರೆ ನಮ್ಗೆ ಒಂದಿಷ್ಟು PVR ಮಾಲ್ಸ್ ಅಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂತ ಶೋ ಟೈಮಿಂಗ್ ಎಲ್ಲ 2 ಶೋ ಇತ್ತು. ತುಂಬಾ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ. ಅವ್ರು ಹೇಳೋ ಪ್ರಕಾರ ಇಲ್ಲ, ಅರ್ಧ ಬಂದ್ರು ಇದ್ ಬಂದ್ರು. ಇವತ್ತು ಈ ರೇಂಜ್ ಅಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ. ಅದು ಎಲ್ರಿಗೂ ಗೊತ್ತಿದೆ. ಈಗ ನಾವೇನೋ ಸುಳ್ಳು ಹೇಳ್ತಿದೀವಿ ಅಂತಲ್ಲ, ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದ್ರೆ ಓಕೆ ಸರಿ ಆಯ್ತು, ನಮ್ದು ಕಲೆಕ್ಷನ್ ಇಲ್ಲ, ಒಂದಿಷ್ಟು ಥಿಯೇಟರ್ಗಳು ಅಲ್ಲಿ ಔಟ್ಸ್ಕಟ್ಸ್ ಎಲ್ಲ ತೆಗ್ಸಿ ಆಯ್ತು ಸರ್ ತೆಗೆದು ಬಿಡಿ ಪರವಾಗಿಲ್ಲ, ಯಾಕಂದ್ರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ, ಅದು ಯಾವ್ದೋ ತೆಲುಗು ಸೆಂಟರ್ ತಮಿಳ್ ಸೆಂಟರ್ ಅಲ್ಲಿ ಇತ್ತು, ತೆಗಿರಿ ಪರವಾಗಿಲ್ಲ. ಇಲ್ಲಿ ನಮ್ಗೆ ಎಲ್ಲಾ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನು ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಸಿನಿಮಾ ನಮ್ಗೆ ಇದಾಗ್ತಿಲ್ಲ ಅಂದ್ರೆ ಶೋ ಇಲ್ಲ, ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ನಾವು ಶೋ ಇದು ಜನ ಬಂದಿಲ್ಲ ಅಂದ್ರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂತ. ಯಾವ್ದೋ ಹಿಂದಿ ಸಿನಿಮಾಗೆ 7 ಶೋ ಕೊಟ್ಟವ್ರೆ, 2ನೇ ವಾರ ಕಂಟಿನ್ಯೂ ಮಾಡ್ತಾರೆ. ನಾವೇನ್ ನೋಡಿದೀವಿ, ಆಮೇಲೆ ಜನ ನೋಡಿದಾರೆ, ನಾವೇನ್ ಸುಳ್ಳು ಹೇಳ್ತಿಲ್ಲ, ಪಬ್ಲಿಕ್ ಎಲ್ರು ನೋಡಿದ್ದಾರೆ. ಅಲ್ಲಿಗೆ 5 ಜನ 10 ಜನ ಹೋಗಿರೋದು. ಓಕೆ, ಅವ್ರೇನೋ ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ. ಅವ್ರು ನಮ್ಗೆ ಇನ್ನೊಂದು ಶೋ ಬೇಕು, ಎಕ್ಸ್ಟ್ರಾ ಶೋ ಬೇಕು, ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು. ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದ್ರೆ ಇವತ್ತು ಸ್ಯಾಟರ್ಡೆ, ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ 2 ನನಗೆ ಎಷ್ಟೊಂದ್ ಜನ ನೋಡಿದವ್ರಲ್ಲ, ಈ ಶನಿವಾರ ಭಾನುವಾರ ಹೋಗ್ತೀವಿ, ಒಳ್ಳೆ ರಿಪೋರ್ಟ್ ಇದೆ, ನಾವು ಕೇಳಿದ್ವಿ, ಸಿನಿಮಾ ತುಂಬಾ ಚೆನ್ನಾಗಿದೆ, ಈ ಶನಿವಾರ ಭಾನುವಾರ ನಮ್ ಟೈಮ್ ಇಲ್ಲ, ನಾವು ಹೋಗ್ತೀವಿ ಅಂದಾಗ ಎಕ್ಸಾಕ್ಟ್ ಆಗಿ ನಾವು ಕಾಯ್ತಿದ್ವಿ. ಈ ಶನಿವಾರ ಭಾನುವಾರ, ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ, ಭಾನುವಾರ ತುಂಬಾ ಜನ ಕಾಯ್ತಿರ್ಬೇಕಾದ್ರೆ ಎಲ್ಲದರಲ್ಲೂ ಎಲ್ಲಾ ಮಾಲ್ಗಳಲ್ಲಿ, ಎಲ್ಲಾ PVR ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ. ಒಂದೇ ಒಂದು ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ GT ಮಾಲ್ ಅಲ್ಲಿ 7 ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ. ಬೆಳಗ್ಗೆ ಬರ್ತಾರೆ, ಆಮೇಲೆ ಹೇಳೋದವ್ರು ಏನು ಅಂದ್ರೆ ಬರೀ 35 ಜನ ಇದ್ದಾರೆ, 40 ಜನ ಇದ್ದಾರೆ. ಈಗ ಅವರು ನಿಮ್ ಎದುರುಗಡೆನೆ ಹೇಳಿದ್ರು, ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ 35 ಜನ ಇದ್ದಾರೆ, 15 ಜನ ಇದ್ದಾರೆ, 35 ಟಿಕೆಟ್ ಫಿಲ್ ಆಗಿದೆ. ಯಾವಾಗ 4 ಗಂಟೆ ಶೋಗೆ. ಆಮೇಲೆ ಎಷ್ಟೊಂದ್ ಜನ ನನ್ಗೆ ಹೇಳಿರೋದೇನು ಅಂದ್ರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸರ್, ಯಾಕಂದ್ರೆ ಅದ್ರದ್ದು ಇದಿದೆಯಲ್ಲ GST, ಆಮೇಲೆ ಇದು ಬುಕ್ ಮಾಡಿದಾಗ 35 ರೂಪಾಯಿ ಏನೋ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ ಅಂತ. ಅದೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಹೋಗಿ ಡೈರೆಕ್ಟ್ ಕೌಂಟರ್ಗಳಲ್ಲಿ ಹೋಗಿ ತಗೊಂತಿದ್ದಾರೆ ಟಿಕೆಟ್. ನೀವೇ ನಮಗ್ ನಂಬಿಕೆ ಇಲ್ಲ ಅಂದ್ರೆ ಇವತ್ತು ನೀವೇ ಹೋಗಿ ಯಾವ್ದಾದ್ರು ಒಂದು ಮಾಲ್ ಅಲ್ಲಿ ಹೋಗಿ ನೋಡಿ ಸರ್, 20% ಗಿಂತ ಕಮ್ಮಿ ಇದ್ದು ಬಿಟ್ರೆ. ಅದು ಇವತ್ತು ಶನಿವಾರ, ನಾಳೆ ಭಾನುವಾರ ಎಲ್ಲಾ ಸೆಂಟರ್ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ. ಅವ್ರು ಏನಕ್ಕೆ ಹಿಂದಿ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ. ಆಮೇಲೆ ಇದು ನಾನ್ ಫಸ್ಟ್ ಅಲ್ಲ ಸರ್, ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ PVR ಇದೆಲ್ಲ ನಡೆಯೋದು ಸ್ಟಾರ್ಟ್ ಆಯ್ತು, ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ಹೀರೋಗಳು ಬಂದಿದ್ದಾರೆ, ಎಲ್ಲಾ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ, ಎಲ್ಲರೂ ಬಂದು ಮಾತಾಡಿದ್ದಾರೆ. ಈಗ ನನಗೇನ್ ಕಷ್ಟ ಆಗ್ತಿದೆ ಅಂದ್ರೆ ಸರ್, ಇದು ಫಸ್ಟ್ ಅಲ್ಲ ಸರ್, 23 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಇದು ಒಂದಲ್ಲ, ನಾನು 23 ವರ್ಷ ಕಷ್ಟಪಟ್ಟಿದ್ದೀನಿ. ಇವತ್ತು ಒಂದು ಸಕ್ಸಸ್ ಅಂತ ನನಗೆ ಸಿಕ್ಕಿದೆ, ಆಮೇಲೆ ಜನ ಒಪ್ಕೊಂತಿದ್ದಾರೆ. ಈ ನನ್ ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಅಷ್ಟಿಷ್ಟಲ್ಲ. ಈ ಟೈಮಲ್ಲಿ ಬಂದು ಎಕ್ಸಾಕ್ಟ್ ಆಗಿ ನಾನು ಸಿನಿಮಾ ತೆಗಿತೀನಿ, ಅದು ನಮ್ಮ ಮಾಹಿತಿಗೆನೆ ಬರಲ್ಲ. ಯಾರನ್ನೋ ಕೇಳಬೇಕು, ಅವ್ರು ಕೇಳಿದ್ರೆ ಅವರು 30 ಫೋನ್ ಮಾಡಬೇಕು, ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ. ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದ್ರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ, ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತದೆ, ಈ ಸಿನಿಮಾಗೆ ಹಿಂಗ್ ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ. ನಮ್ಮ ತಂದೆ ಕಾಲದಿಂದ, ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ. ಇವತ್ತು ನಮ್ಮ ತಂದೆ ಅಭಿಮಾನಿಗಳ ಜನ ಬಂದು ನೋಡಿದ್ದಾರೆ ಸಿನಿಮಾನ, ಅವ್ರು ಇಷ್ಟಪಡ್ತಿದ್ದಾರೆ ಸಿನಿಮಾನ, ಫ್ಯಾಮಿಲಿ ನೋಡ್ತಿದ್ದಾರೆ, ಹೆಣ್ಮಕ್ಳು ನೋಡ್ತಿದ್ದಾರೆ, ಎಲ್ಲರೂ ಬಂದು ನೋಡ್ತಿದ್ದಾರೆ. ಅಂತ ಸಿನಿಮಾ ಇವರು ನಾವು ಯಾರಿಗೂ ಬಂದು ಕೇಳ್ಕೊಂಡು ದಯವಿಟ್ಟು ಅನ್ಕೊಂಡು ಭಿಕ್ಷೆ ಬೇಡೋ ರೇಂಜ್ ಬಂದ್ಬಿಟ್ಟಿದೆ ಸರ್. ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಭಿಕ್ಷೆ ಬೇಡ್ತಿದ್ದೀವಿ ಸರ್, ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ. ಸಿಂಗಲ್ ಸ್ಕ್ರೀನ್ ಎಲ್ಲಾ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ. ಇವತ್ತು ಒಬ್ರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ, ಒಬ್ರೊಂದು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ. ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ, ಮಾತಾಡ್ತಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ನಾವು ಕೇಳ್ಕೊಂತಿದೀವಿ ಸರ್. ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್, ಈ ನನ್ನ ಸಿನಿಮಾ ಅಂತಲ್ಲ, ಫಸ್ಟ್ ಇವತ್ತು ಯಾವತ್ತಿಂದ ನಡ್ಕೊಂಡ್ ಬಂದಿದೆ, ಇನ್ನು ಮುಂದೇನೂ ನಡೆಯುತ್ತಿದ್ದು. ಇದಕ್ಕೆ ದಯವಿಟ್ಟು ನೀವು ಏನಾದ್ರೂ ಒಂದು ಪರಿಹಾರ ಹೇಳಬೇಕು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲಾ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್, ಆಮೇಲೆ ಬೇರೆ ಭಾಷೆ ಮಾಡ್ಲಿ ಸರ್. ಸರಿ, ಚಾಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು. ಸುಮಾರು ವರ್ಷಗಳಿಂದ ಮಾಲ್ಗಳವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಮೊದಲಿಂದ ಕೇಳ್ತಾ ಇದ್ವಿ. ಕೆಲವೆಲ್ಲ ಕೊಡ್ತಾ ಇದ್ದಾರೆ. ಅವ್ರದ್ದೇನು ವಾದ, ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ, ಸೆಕೆಂಡ್ ವೀಕಲ್ಲಿ ಇದಾಗಿದೆ, ಕಲೆಕ್ಷನ್ಸ್ ಇಲ್ಲ, ಅದರಿಂದ ನಾನು ಕೊಟ್ಟಿಲ್ಲ ಅಂತೇಳಿ ಮೆದುರುಗನೆ ಈಗ ಮಾತಾಡಿದೆ. ಅಲ್ಲ ಸರ್, ಅವ್ರು ಹೇಳಿದ್ರು ಮೆದುರಿಗೆ ಚೇಂಜ್
ಮಾಡ್ಲೇಬೇಕ್ರಿ, ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡ್ರಿ ನೀವು ಅಂತೇಳಿ ನಾವು ಅವ್ರಿಗೆ ಇದು ಮಾಡಿದೀವಿ. ಅವ್ರಿಗೆ ಒಂದು 10-15 ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸು ಅಂತ ಹೇಳಿದ್ದಾರೆ. ಖಂಡಿತ ಈಗ ಏನೋ ಇವ್ರು ಹೇಳಂತ ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಲ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಮಾಡಿಸ್ತೀವಿ, ಮಾಡೇ ಮಾಡಿಸ್ತೀವಿ. ಉದ್ದೇಶಪೂರ್ವಕವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡುವುದು ಸಾಕಷ್ಟು ಸಂದರ್ಭದಲ್ಲಿ ನಡೀತಿದ್ಯಾ ಅಂತ, ಯಾಕಂದ್ರೆ ಇಷ್ಟೆಲ್ಲ ವಿಷಯಗಳನ್ನು ಹೇಳ್ತಾರೆ. ಒಂದೇನಕ್ಕೆ ಇಷ್ಟಪಡ್ತೀನಿ ಸರ್, ಒಬ್ಬ ಎಕ್ಸಿಕ್ಯೂಟಿವ್ನಾಗಿ ನಾನು ಏನಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕೆ ಚಾನ್ಸಸ್ಸೇ ಇಲ್ಲ ಸರ್. ಯಾವುದೇ ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ. ಇತ್ತೀಚೆಗೆ ಮೊದಲಿತ್ತದು ಸುಮಾರು ಸಿನಿಮಾಗಳು ಬರೋವು, ಒಂದ್ರ ಮೇಲೆ ಒಂದು ಬರೋವು. ಆ ಟೈಮಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ಇದ್ದಾಗಲು. ಈಗ ಅದನ್ನ ಮಾಡೋಕೆ ಸಾಧ್ಯವಿಲ್ಲ. ಎಲ್ಲ ಖಾಲಿ ಬಾಗಿಲು ನಮ್ದು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸರ್. ಚೆನ್ನಾಗಿರೋದ್ರಿಂದ ನಾವು ಆಗ್ಲೇಬೇಕಂತ ಹೇಳಿ ಅವ್ರು ಒತ್ತಡ ತರ್ತಾ ಇದ್ವಿ, ಗಲಾಟೆನೂ ಮಾಡ್ತಾ ಇದ್ವಿ, ನಿಮ್ಮ ಎದುರುಗಡೆ ಮಾತಾಡಿದ್ವಿ. ಹೌದು ಅಲ್ಲ ರೀ, ಎಲ್ಲಾ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ, ಇಂಥ ಸಿನಿಮಾಗಳಿಗೆ ಯಾಕೆ ನೀವು ತೆಗಿದ್ರು ಅಂತ ಕೇಳಿದ್ವಿ ಸರ್. ಈಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ, ಕನ್ನಡ ಅಂತಾಗ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ. ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗಿ ಅಥವಾ ವ್ಯೂಸ್ ವೈಸ್ ಆಗಿ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದ ಅವ್ರದ್ದು. ಡಿಸ್ಟ್ರಿಬ್ಯೂಟರ್ಗಳಲ್ಲ, ಎಕ್ಸಿಬ್ಯೂಟರ್ಗಳು ನಿಲ್ತಾ ಇಲ್ಲ ಅಂತ ಅವ್ರ ವಾದ ಇದೆ. ಬಟ್ ಖಂಡಿತ ಈ ಸಿನಿಮಾ ಆಗೇನಿಲ್ಲ, ಚೆನ್ನಾಗಿ ಮೂವಿ ಇರೋ ಮೂವಿಗೆ ಯಾರು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ. ಕೇಳಬೇಕಾದ್ರೆ ಓಡ್ತಾನೆ ಅಲ್ವಲ್ಲ ಸರ್, ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್, ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್. ಈ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೇನು ಮಾಲ್ ಅಲ್ಲಿ ಕುತ್ಕೊಳ್ಳೋಣ. ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ. ಆಮೇಲೆ ಆಕ್ಷನ್ ಇರೋ ನಂದು ಒಂದು ಸ್ಟಾಪ್ ಇದೆ, ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಓಕೆ ಆಯ್ತು, ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ, ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ, ಒಂಥರ ಅವ್ರಿಗೊಂಥರ ಸೆಕ್ಯೂರಿಟಿ ಇರುತ್ತೆ ಅಂತ. ಮಾಲ್ಗಳಿಗೆ ಹೋಗ್ಬೇಕು ಅಂದಾಗ ಮಾಲ್ ಅಲ್ಲಿ ಶೋ ಇಟ್ಟಿಲ್ಲ ಅಂದ್ರೆ ಅದನ್ನೇ ಮಾತುಕತೆ CCI ಭೂತಾನ ಎಲ್ಲರೂ ತೋರಿಸ್ತಾ ಇದೆ. CCI ಇಂದ ತೊಂದರೆ ಆಗ್ತಾ ಇದೆ, ನಮ್ಗೆ ಅರ್ಥ ಆಯ್ತದೆ. ನೀವು ಯಾರು ಸಿನಿಮಾ ಬಗ್ಗೆ ಮಾತಾಡಿ, ಈ ಮಲ್ಟಿಪ್ಲೆಕ್ಸ್ ವಿಭಾಗ ನೀವು ಚೇಂಬರ್ ಇಂದ ಯಾಕೆ ಇವ್ರ ಒಂದು ಕೇಸ್ ಲಾಂಚ್ ಮಾಡಬಹುದು? ಕನ್ನಡ ಸಿನಿಮಾಗಳಿಗೆ ತೊಂದರೆ ಕೊಡ್ತದೆ ಅಂತ ಯಾಕೆ ಮಾಡಬಹುದು ಸರ್? ಮೊದಲಿಂದನೇ ಆಗಿ ಬಂದಿದೆ ಸರ್ ಅದು, ಈಗಲ್ಲ. ಈಗ ನಮ್ಮ ಏನ್ ಮಾದೇವ ಸಿನಿಮಾಗಲ್ಲ ಎಲ್ಲಾ ಫಸ್ಟ್ ಪ್ರೈವೇಟ್ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡ್ತಾ ಇಲ್ಲ. ನೀವೇ ಯಾಕೆ ಚೇಂಬರ್ ಕೇಸ್ ಮಾಡಬಹುದು? ಇಲ್ಲ, ಅವ್ರು ಕರೆದಿ ಮಾತಾಡುವಂತ ಪ್ರಯತ್ನ ಆಗ್ಬೇಕಲ್ಲ ಯಾವತ್ತರ ಒಂದ್ಸರಿ. ಚೇಂಬರಿಗೆ ಕರೆಸಿ ಅದಕ್ಕೆ ಇರೋರು ಕರೆದು ಮಾತಾಡ್ತಾನೆ ಇದ್ವಿ. ಆಮೇಲೆ ನಮ್ಮ ಚಾಂಬರ್ ಅವರು ಮೆಂಬರ್ಗಳಲ್ಲ, ಆಕ್ಚುಲಿ ಮಲ್ಟಿಪ್ಲೆಕ್ಸ್ ಅವ್ರದೇ ಅವರು ಸಪ್ರೇಟ್. ಆದ್ರೆ ಸರ್ ಮೊನ್ನೆ ಇದು ದಗ್ ಲೈಫ್ ಸಿನಿಮಾನು ಅಷ್ಟೇ, ಎಲ್ಲೂ ನೀವು ಮಾಡಲೇಬಾರ್ದು, ಯಾರು ಅದಕ್ಕೆ ಟಚ್ ಮಾಡಕ್ ಹೋಗಿಲ್ಲ ಸರ್. ಆರ್ಡರ್ ಆಗಿಲ್ಲ ಅಂದ್ರೆ ಫ್ಯಾನ್ ಶೋ ಸಮೇತ ನಿಲ್ಸಕ್ ಆಗ್ತಾ ಇರ್ಲಿಲ್ಲ. ಕೋರ್ಟಿಂದಾನೇ ಆರ್ಡರ್ ಬಂತು. ಅದೇ ಸರ್, ಎಕ್ಸ್ಚೇಂಜ್ ಮಾಡಿಸ್ತೀವಿ ಸರ್, ಎಲ್ಲ ಒಂದೊಂದು ಸ್ಕ್ರೀನ್ ಅಲ್ಲೂ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಕೇಳ್ತಾರೆ ಪ್ರೈಮ್ ಟೈಮ್ ಬೇಕು ಅಂತ. ಪ್ರೈಮ್ ಟೈಮ್ ಪ್ಲಸ್ ಎಕ್ಸ್ಟ್ರಾ ನಾನು ಟ್ರೈ ಮಾಡಿ ಇನ್ನೊಂದು ಹಾಫ್ ಅನ್ ಅವರ್ ತಿಳಿಸು ಅಂತ ಹೇಳಿದ್ದಾರೆ. ಇವರೇ ಹೇಳ್ತಾರೆ, ಖಂಡಿತ ಆಗುತ್ತೆ. ಏನಿಲ್ಲ, ಹೇಳ್ತಿರೋದು ಓಕೆ. ಈಗ ಓಕೆ, ಇಷ್ಟು ವರ್ಷ ಆಯ್ತು, ನಮ್ಮ ತಂದೆದು ಒಂದು ರೆಕಗ್ನಿಷನ್ ಇದೆ, ಇವತ್ತು ನಂದು ಒಂದು ರೆಕಗ್ನಿಷನ್ ಇದೆ, ನಮ್ದೊಂದು ಫೈಲ್ ಎಲ್ಲ ಆಯ್ತು. ನನಗೆ ಹೆಂಗ್ ಮಾಡ್ತಿದ್ರೆ ಇನ್ನು ಹೊಸಬ್ರು ಪಾಪ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಅವ್ರದ್ದು ಒಂದು ಲೈನ್ ಅಪ್ ಇದೆ ಒಂದಿಷ್ಟು. ಅವ್ರಿಗೆ ಏನೇನ್ ಮಾಡ್ತಾರೆ, ಅವ್ರಿಗೆ ಏನ್ ಈಗ ಪ್ರತಿ ಸಲನು ಹಿಂಗೆ ಬಂದು ಫೈಟ್ ಮಾಡ್ಬೇಕು. ಪ್ರತಿ ಸಲನು ಬಂದು ಫೈಟ್ ಮಾಡ್ಬೇಕು. ಅಧ್ಯಕ್ಷ, ಇದರ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸಿಕೊಳ್ಳುವಂತದ್ರ ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಇಲ್ಲ ಸರ್, ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ಬಿಡಿ. ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟು ಇದ್ದೇ ಇದೆ. ಕೆಲವು ಕಡೆ ಎಲ್ಲೋ ಇಂಥ ಘಟನೆಗಳಾಗುತ್ತೆ. ಫಿಲಂ ಚೇಂಬರ್ ಜಾಸ್ತಿ ಮುತುವರ್ಜಿ ವಹಿಸಬೇಕು ಅನ್ಸುತ್ತೆ ಸರ್ ಇಂಥ ವಿಚಾರ. ಏನ್ ಮಾಡ್ಬೇಕಾಗಿದೆ ಎಲ್ಲರೂ ಸ್ಪಂದಿಸ್ತಾ ಇದ್ವಿ ಮೇಡಮ್. ಈಗ ಅವರು ಬಂದಿದ್ದ ತಕ್ಷಣ 5 ನಿಮಿಷ ನಾವು ಲೇಟ್ ಮಾಡಿಲ್ಲ. ಕೇಳಿ ಅವರು ಡೈರೆಕ್ಟರ್ ಜೊತೆಲಿ ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿದೆ, ಏನಪ್ಪ ಹಿಂಗ್ ಮಾಡ್ತಾ ಇದ್ದೆ ಅಂತ ಹೇಳಿದ್ವಿ. ಇಮಿಡಿಯೇಟ್ ಆಗಿ ನಾವು ಯಾವುದೇ ರೀತಿ ಸ್ಪಂದನೆ ಇಲ್ಲ, ಯಾವ ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ದೀವಿ. ಅದೇನಿಲ್ಲ, ಒಗ್ಗಟ್ಟು ಕೊಡ್ತೇನೆ. ಕೆಲವು ಆಗ್ಲೇ ನೀವೇ ಹೇಳಿದ್ರು, ಇವ್ರು ಹೇಳಿದ್ದಾರೆ
CCI ಅದು ಇದು ಅಂತ. ಆದ್ರೆ ಆ ಪರಿಧಿ ಹೋಗ್ತೇನೆ ನಾವು ನಮ್ಮ ಕೈಲಾಗೋದೆಲ್ಲ ಮಾಡ್ತಾ ಇದ್ವಿ. ಅಲ್ಲ ಅದೊಂದೇ ಕೇಳ್ತಿರೋದು, ಹಿಂದಿಗೆ 7 ಶೋ ಕೊಟ್ಬಿಟ್ಟು ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಅದೊಂದು ನಮ್ಗೆ ಸಾಧ್ಯತೆ ಇದೆಯಾ ನಿಮ್ಗೆ ಫೈನಲಿ ಸರಿ ಹೋಗ್ಬೋದು ಅಂತ ನಂಬಿಕೆ ಇದೆಯಾ ಸರ್ ಫೈನಲಿ ಅಂತ ಮಾತಾಡಿರೋ ಬಿಟ್ಟಿರೋದು? ಇನ್ನೊಬ್ರೆ ಇವ್ರು ಹೇಳಿದ್ರು ಸರ್, ನಾವು ಮಹಾರಾಷ್ಟ್ರಲ್ಲಿ ಇದ್ವಾ ಅಥವಾ ಕರ್ನಾಟಕದಲ್ಲಿ ಇದ್ವಾ ಅಂತ ಕೇಳಿದ್ರು, ಒಳ್ಳೆ ಪ್ರಶ್ನೆ ಕೇಳಿದ್ರು. ನಮಗೂ ಎಲ್ಲೋ ಆ ತರ ಎಲ್ಲಿತ್ತಪ್ಪ ಅನ್ನೋದು ಒಂದು ನಾವು ಮುಟ್ಟು ನೋಡ್ಕೋಬೇಕಾಗುತ್ತೆ ಅಂತ ಕ್ವಶನ್ ಕೇಳಿದಾಗ. ಅಲ್ಲ ಸರ್, ನಾವು ಯಾವತ್ತೂ ಪರವಾಗೇ ಇದ್ವಿ ಸರ್. ಅಲ್ಲ ನೀವು ಕಾಲ್ ಮಾಡಿದಾಗ ನಿಮ್ ರೆಸ್ಪಾನ್ಸೇ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ಈಗ ಸ್ವಿಚ್ ಆಫ್ ಮಾಡ್ಕೋಬಿಟ್ರಿ ಇಮಿಡಿಯೇಟ್ಲಿ. ಪ್ರತಿ ಸಲ ಸಿನಿಮಾ ಕನ್ನಡ ಸಿನಿಮಾ ಉಳಿಸಿ ಅಂತ ಬರ್ಬೇಕಾದಂತ ಸಿಚುವೇಶನ್ ಬಂದ್ಬಿಟ್ಟಿದೆ ಹೌದೌದು. ಮಾತು ಕೇಳಿದ್ರಿ ನಂಬಿಕೆ ಇದೆ ಅಂತ ನಾನು ಕರ್ನಾಟಕದ ಜನತೆ ಮೇಲೆ ಅವತ್ತಿಂದ ಇವತ್ತಿನವರೆಗೂ ನಾನು ಕಾಪಾಡ್ಕೊಂಡು ಕೈ ಬಿಡಲ್ಲ ಮಾಡ್ತಾರೆ, ಕೈ ಬಿಡಲ್ಲ. ಈ ಸಿನಿಮಾಗಂತೂ ತುಂಬಾ ಅವ್ರ ಆಶೀರ್ವಾದ ಮಾಡಿದ್ದಾರೆ, ನಿಜ ಹೇಳ್ತೀನಿ. ತುಂಬಾ ರೈಸ್ ಆಗಿದೆ, ಅವ್ರ ಕೈ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾ. ಫೋನ್ ಮಾಡಿದ್ದಾನೆ ಸರ್, ಜ್ಯೋತಿ ಮಾಡಿದ್ದಾನೆ. ಲೌಡ್ ಸ್ಪೀಕರ್ ಹಾಕಿ ಸರ್.